ಒನಕೆ ಓಬವ್ವನ ಶೌರ್ಯದ ಕತೆ. ನಮಸ್ಕಾರ ಸ್ನೇಹಿತರೆ. ಇತಿಹಾಸದಲ್ಲಿ ಕೆಲವರ ಹೆಸರುಗಳು ರಾಜರಾಗಿ ಅಲ್ಲ, ತಮ್ಮ ಧೈರ್ಯದಿಂದ ಅಮರವಾಗಿವೆ. ಅಂತಹ ಹೆಸರನ್ನು ಕೇಳಿದಾಗ ಪ್ರತಿಯೊಬ್ಬ ಕನ್ನಡಿಗನ ಎದೆ ಹೆಮ್ಮೆಯಿಂದ ಉಬ್ಬುತ್ತದೆ. ಆ ಹೆಸರು ಒನಕೆ ಓಬವ್ವ. ಇಂದು ನಾನು ಹೇಳಲಿರುವ ಕತೆ ಸಾವಿರಾರು ಸೈನಿಕರನ್ನು ಎದುರಿಸಿದ ಒಬ್ಬ ಮಹಿಳೆಯ ಕಥೆಯಲ್ಲ, ತನ್ನ ಪ್ರಾಣವನ್ನೇ ಲೆಕ್ಕಿಸದೆ ತನ್ನ ನಾಡಿಗಾಗಿ ಹೋರಾಡಿದ ಕನ್ನಡದ ವೀರನಾರಿಯ ಕತೆ. ಹಾಗಾದರೆ ಬನ್ನಿ, ಸುಮಾರು 250 ವರ್ಷಗಳ ಹಿಂದಿನ ಚಿತ್ರದುರ್ಗ ಕೋಟೆಗೆ ಹೋಗೋಣ. ಆ ಕಾಲದಲ್ಲಿ ಕರ್ನಾಟಕದ ಅತ್ಯಂತ ಬಲಿಷ್ಠ ಕೋಟೆಗಳಲ್ಲಿ ಒಂದು ಚಿತ್ರದುರ್ಗದ ಕೋಟೆಯಾಗಿತ್ತು. ಕೋಟೆಯ ಸುತ್ತ ಎತ್ತರದ ಬಂಡೆಗಳು, ಬಲವಾದ ಗೋಡೆಗಳು ಮತ್ತು ಕಠಿಣ ಭದ್ರತೆ ಇತ್ತು. ಈ ಕೋಟೆಯನ್ನು ಗೆಲ್ಲುವುದು ಸುಲಭದ ಮಾತಾಗಿರಲಿಲ್ಲ. ಆ ಸಮಯದಲ್ಲಿ ಮೈಸೂರಿನ ಆಡಳಿತಗಾರ ಹೈದರ್ ಅಲಿ ಚಿತ್ರದುರ್ಗ ಕೋಟೆಯನ್ನು ತನ್ನ ವಶಕ್ಕೆ ಪಡೆಯಬೇಕೆಂದು ನಿರ್ಧರಿಸಿದನು. ಅವನು ತನ್ನ ದೊಡ್ಡ ಸೈನ್ಯದೊಂದಿಗೆ ಕೋಟೆಯ ಮೇಲೆ ಮುತ್ತಿಗೆ ಹಾಕಿದನು. ದಿನಗಳು ಕಳೆದವು, ಯುದ್ಧ ನಡೆಯುತ್ತಲೇ ಇತ್ತು. ಆದರೆ ಕೋಟೆಯೊಳಗೆ ಪ್ರವೇಶಿಸಲು ಸಾಧ್ಯವಾಗಲಿಲ್ಲ. ಒಂದು ದಿನ ಹೈದರ್ ಅಲಿಯ ಕೆಲವು ಸೈನಿಕರಿಗೆ ಒಂದು ರಹಸ್ಯ ದಾರಿ ಕಂಡು ಬಂತು. ಕೋಟೆಯ ಗೋಡೆಯಲ್ಲಿ ಇದ್ದ ಒಂದು ಚಿಕ್ಕ ಕಿಂಡಿಯ ಮೂಲಕ ಒಬ್ಬೊಬ್ಬರಾಗಿ ಒಳಗೆ ಹೋಗಬಹುದು ಎಂದು ಅವರು ಅರಿತುಕೊಂಡರು. ಅದೇ ಸಮಯದಲ್ಲಿ ಕೋಟೆಯ ಕಾವಲುಗಾರನ ಪತ್ನಿಯಾಗಿದ್ದ ಓಬವ್ವ ಮನೆಯ ಕೆಲಸಗಳಲ್ಲಿ ತೊಡಗಿದ್ದಳು. ಅವಳ ಪತಿ ಊಟಕ್ಕೆ ಮನೆಗೆ ಬಂದನು. ಊಟದ ನಂತರ ನೀರು ತರಲು ಹೊರಟಿದ್ದ ಓಬವ್ವನ ಕಣ್ಣಿಗೆ ಒಂದು ವಿಚಿತ್ರ ದೃಶ್ಯ ಬಿತ್ತು. ಕೋಟೆಯ ಕಿಂಡಿಯ ಮೂಲಕ ಶತ್ರು ಸೈನಿಕನೊಬ್ಬ ನಿಧಾನವಾಗಿ ಒಳಗೆ ಬರುತ್ತಿದ್ದ. ಆ ಕ್ಷಣದಲ್ಲಿ ಓಬವ್ವಗೆ ಏನು ಮಾಡಬೇಕೆಂದು ಕ್ಷಣಾರ್ಧದಲ್ಲಿ ಅರ್ಥವಾಯಿತು. ಅವಳ ಬಳಿ ಕತ್ತಿ ಇರಲಿಲ್ಲ, ಈಟಿ ಇರಲಿಲ್ಲ, ಬಿಲ್ಲುಬಾಣವೂ ಇರಲಿಲ್ಲ. ಆದರೆ ಮನೆಯ ಮೂಲೆಯಲ್ಲಿ ಒಂದು ಮರದ ಒನಕೆ ಇತ್ತು. ಆ ಒನಕೆಯನ್ನೇ ಕೈಗೆತ್ತಿಕೊಂಡ ಓಬವ್ವ ಒಳಗೆ ಬಂದ ಮೊದಲ ಸೈನಿಕನ ತಲೆಗೆ ಬಲವಾಗಿ ಹೊಡೆದಳು. ಅವನು ಅಲ್ಲಿಯೇ ಕುಸಿದು ಬಿದ್ದ. ಅವಳು ಹೆದರಲಿಲ್ಲ. ಒಬ್ಬನ ನಂತರ ಮತ್ತೊಬ್ಬನ ನಂತರ ಇನ್ನೊಬ್ಬ ಒಳಗೆ ಬರುತ್ತಿದ್ದ. ಪ್ರತಿಯೊಬ್ಬ ಸೈನಿಕನನ್ನು ಅದೇ ಒನಕೆಯಿಂದ ಹೊಡೆದು ಸಂಹರಿಸುತ್ತಾ ಹೋದಳು. ಇನ್ನೂ ಆಶ್ಚರ್ಯವೇನೆಂದರೆ, ಹೊರಗಿದ್ದ ಸೈನಿಕರಿಗೆ ಅನುಮಾನ ಬಾರದಂತೆ ಮೃತದೇಹಗಳನ್ನು ಬದಿಗೆ ಇಳುತ್ತಿದ್ದಳು. ಹೊರಗಿದ್ದ ಸೈನಿಕರಿಗೆ ಒಳಗೆ ಏನಾಗುತ್ತಿದೆ ಎಂಬುದು ತಿಳಿಯಲಿಲ್ಲ. ತಮ್ಮ ಸಹಪಾಠಿಗಳು ಒಳಗೆ ಹೋಗುತ್ತಿದ್ದಾರೆ ಎಂದುಕೊಂಡೇ ಇನ್ನಷ್ಟು ಜನರನ್ನು ಕಳಿಸುತ್ತಿದ್ದರು. ಹೀಗೆ ಒಬ್ಬ ಸಾಮಾನ್ಯ ಮಹಿಳೆ ತನ್ನ ಬುದ್ಧಿವಂತಿಕೆ ಮತ್ತು ಧೈರ್ಯದಿಂದ ಅನೇಕ ಶತ್ರುಗಳನ್ನು ತಡೆದಳು. ಸ್ವಲ್ಪ ಸಮಯದ ನಂತರ ಓಬವ್ವನ ಪತಿ ಅಲ್ಲಿಗೆ ಬಂದನು. ಅಲ್ಲಿ ಕಂಡ ದೃಶ್ಯ ಅವನನ್ನು ಬೆರಗುಗೊಳಿಸಿತು. ನೆಲದ ಮೇಲೆ ಶತ್ರು ಸೈನಿಕರ ಶವಗಳು ಬಿದ್ದಿದ್ದವು. ಕೈಯಲ್ಲಿ ಒನಕೆಯನ್ನು ಹಿಡಿದ ಓಬವ್ವ ಮಾತ್ರ ಅಚಲವಾಗಿ ನಿಂತಿದ್ದಳು. ಒಬ್ಬ ಮಹಿಳೆಯ ಸಾಹಸದಿಂದ ಆ ದಿನ ಚಿತ್ರದುರ್ಗ ಕೋಟೆ ದೊಡ್ಡ ಅಪಾಯದಿಂದ ಪಾರಾಯಿತು. ಇಂದು ಆ ಕಿಂಡಿಯನ್ನು ಒನಕೆ ಓಬವ್ವನ ಕಿಂಡಿ ಎಂದು ಕರೆಯಲಾಗುತ್ತದೆ. ಅದು ಇಂದಿಗೂ ಚಿತ್ರದುರ್ಗ ಕೋಟೆಯಲ್ಲಿ ಕನ್ನಡದ ಶೌರ್ಯಕ್ಕೆ ಸಾಕ್ಷಿಯಾಗಿ ನಿಂತಿದೆ. ಒನಕೆ ಓಬವ್ವ ನಮಗೆ ಹೇಳುವ ಸಂದೇಶ ಒಂದೇ: ಧೈರ್ಯ ಇರಲು ದೊಡ್ಡ ಆಯುಧಗಳು ಅಗತ್ಯವಿಲ್ಲ. ನಾಡಿನ ಮೇಲಿನ ಪ್ರೀತಿ ಮತ್ತು ದೃಢ ಸಂಕಲ್ಪ ಇದ್ದರೆ ಸಾಮಾನ್ಯ ಮನುಷ್ಯನೂ ಇತಿಹಾಸ ಸೃಷ್ಟಿಸಬಹುದು. ಇಂದು ನಾವು ಸ್ವತಂತ್ರವಾಗಿ ಬದುಕುತ್ತಿದ್ದೇವೆ ಎಂದರೆ ಅದರ ಹಿಂದೆ ಇಂಥ ಸಾವಿರಾರು ವೀರರು ಮತ್ತು ವೀರನಾರಿಯರ ತ್ಯಾಗವಿದೆ. ಹಾಗಾಗಿ ಅವರ ಕಥೆಗಳನ್ನು ಮುಂದಿನ ಪೀಳಿಗೆಗೆ ತಲುಪಿಸುವುದು ನಮ್ಮೆಲ್ಲರ ಜವಾಬ್ದಾರಿ. ಕೈಯಲ್ಲಿ ಕೇವಲ ಒಂದು ಒನಕೆ, ಹೃದಯದಲ್ಲಿ ಅಚಲ ಧೈರ್ಯ. ಇದೇ ಕನ್ನಡದ ವೀರನಾರಿ ಒನಕೆ ಓಬವ್ವ. ಅವರ ಶೌರ್ಯಕ್ಕೆ ನಮ್ಮ ಹೃತ್ಪೂರ್ವಕ ನಮನಗಳು. ಇದೇ ತರನಾದಂತ ಮತ್ತೊಂದು ಇತಿಹಾಸದ ಕಥೆಯೊಂದಿಗೆ ಮತ್ತೆ ಬರ್ತೇನೆ. ನಮಸ್ಕಾರ. ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಬ್ಲಾಕ್ ಸ್ಟೋನ್ ಕ್ರಿಯೇಷನ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ.